ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ನಮಗೆಲ್ಲರಿಗೂ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾನೂನನ್ನು ಅಧಿಕಾರಿಗಳು ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಡವರಿಗೆ ಒಂದು ರೀತಿಯಲ್ಲಿ, ಶ್ರೀಮಂತರಿಗೆ ಒಂದು ರೀತಿಯಲ್ಲಿ ಅನುಸರಿಸ್ತಾ ಇರ್ತಕ್ಕಂಥದ್ದನ್ನು ವಿರೋಧಿಸಿ, ಖಂಡಿಸಿ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಕಳೆದ 3 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಅದೇ ತಾಲೂಕು, ಮೈಲುಪ್ಪನಹಳ್ಳಿ ಮತ್ತು ಬಚ್ಚಹಳ್ಳಿ ಅಂತಕ್ಕಂಥ ಗ್ರಾಮಗಳ ಸರ್ಕಾರಿ ಜಾಗದಲ್ಲಿ ಸುಮಾರು ಒಂದು 120-130 ಬಡವರು ಎಲ್ಲ ಜಾತಿಯ ಬಡವರು ಸುಮಾರು 6 ತಿಂಗಳಿಂದ ಹಿಂದೆ ಇದ್ದ ಗುಡಿಸಲನ್ನು ನಿರ್ಮಾಣ ಮಾಡಿಕೊಂಡು, ನಿವೇಶನ ರಹಿತರು, ಎಲ್ಲ ಬಡವರು ನಿವೇಶನ ರಹಿತರು ವಿಶೇಷವಾಗಿ ಅಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ಸರ್ಕಾರದಿಂದ ನಮಗೆ ನಿವೇಶನಗಳನ್ನು ಮಂಜೂರು ಮಾಡಬೇಕು, ವಸತಿ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಹಗಲು ರಾತ್ರಿ ಅಲ್ಲೇ ಮಲಗಿಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡು ಇದ್ರು. ನಿನ್ನೆ ಅಲ್ಲ ಮೊನ್ನೆ 3 ದಿನದಲ್ಲಿ ಅಲ್ಲಿನ ಚಿಕ್ಕಬಳ್ಳಾಪುರ ತಹಶೀಲ್ದಾರರಾಗಿರ್ತಕ್ಕಂಥ ಮಾನ್ಯ ರಶ್ಮಿ ಮೇಡಮ್ ಅವರು ಏಕಾಏಕಿ JCBಯೊಂದಿಗೆ ಆ ಜಾಗಕ್ಕೆ ನುಗ್ಗಿ ಸಂಪೂರ್ಣವಾಗಿ ಎಲ್ಲ ಗುಡಿಸಲುಗಳನ್ನ JCBಯಿಂದ ನೆಲಸಮ ಮಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಕಾಲುವೆ ಜಾಗನೇ ಒಪ್ಕೊಂತೀವಿ, ಸರ್ಕಾರಿ ಕಾಲುವೆ ಜಾಗ, ಕಾಲುವೆ ಸ್ವರೂಪನ ಕಳ್ಕೊಂಡು ಅಲ್ಲಿ ಸುಮಾರಷ್ಟು ಬಯಲು ನಿರ್ಮಾಣ ಆಗಿತ್ತು. ಅಲ್ಲಿ 4 ಎಕರೆ ಚಿಲ್ಲರೆ, 4.5 ಎಕರೆ, ಬಹುಶಃ 4.5 ಎಕರೆ ಜಾಗ ಇತ್ತು ಸರ್ಕಾರಿ ಕಾಲುವೆ. ಈ ಬಡವರು ಸುಮಾರು 1.5-2 ಎಕರೆ ಅಷ್ಟು ಜಾಗದಲ್ಲಿ ಗುಡಿಸಲಾಕೊಂಡಿದ್ರು. ಇನ್ನು ಉಳಿದ 2-2.5 ಎಕರೆ ಜಮೀನನ್ನು ಅಲ್ಲಿನ ಸುತ್ತಮುತ್ತಲಿನ ಬಲಾಢ್ಯ, ರಾಜಕೀಯವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಿರ್ತಕ್ಕಂಥವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ತಹಶೀಲ್ದಾರ್ ಮೇಡಮ್ ಅವರ ಆದೇಶದ ಮೇರೆಗೆ ಭೂಮಾಪನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಮಜಾರ್ ಮಾಡಿ ಸರ್ವೆ ಎಲ್ಲ ಮಾಡ್ತಾರೆ. ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ, ಎಷ್ಟೆಷ್ಟು ಮಾಡಿದ್ದಾರೆ, ಅದರಲ್ಲಿ ಏನೇನು ಬೆಳೆ ಇದೆ, ಅದೆಲ್ಲ ವಿವರವಾಗಿ ಸಲ್ಲಿಸ್ತಾರೆ. ತಹಶೀಲ್ದಾರ್ ಮೇಡಮ್ ಅವರು ಸರ್ಕಾರಿ ಜಾಗನ ಉಳಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಹೋಗಿದ್ರಲ್ಲಿ ನ್ಯಾಯ ಇದೆ, ಅದನ್ನು ನಾವು, ಆದರೆ ಆ ನ್ಯಾಯ ಎಲ್ರಿಗೂ ಒಂದೇ ಆಗಿರ್ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಯಾರ್ಯಾರು ಬಲಾಢ್ಯರು ಒತ್ತುವರಿ ಮಾಡಿದಾರೋ ಆ ಜಾಗಗಳನ್ನೆಲ್ಲ ಹಂಗೆ ಬಿಟ್ಟು ಬಡವರು ಸೂರಿಗಾಗಿ ಏನು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ಚೂರು 20-30 ಅಷ್ಟು ಜಾಗದಲ್ಲಿ ಸುಮಾರು 120 ಜನರು ಗುಡಿಸ್ಲಾಕೊಂಡಿದ್ರೆ ಅದನ್ನು ಮಾತ್ರ ಇವರು JCB ತಗೊಂಡು ತೆರವು ಮಾಡಿಬಿಟ್ಟು ಉಳಿಕೆ ಬೇರೆಯವರ ಒತ್ತುವರಿ ಮಾಡಿರ್ತಕ್ಕಂಥ ಜಾಗದ ಕಡೆ ಮುಖನೂ ಕೂಡ ನೋಡಿದೆ, ಅದನ್ನು ಯಾವುದೇ ರೀತಿ ಕ್ರಮ ಜರುಗಿಸ್ದೇನೆ ಅಲ್ಲಿ ವಾಪಸ್ ಬರ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲಿ ಪಾಪ ಬಡವರೆಲ್ಲರೂ ಪ್ರಶ್ನೆ ಮಾಡ್ತಾರೆ, ಮೇಡಮ್ ಅವರೇ, ಸರ್ಕಾರಿ ಜಾಗ ಉಳಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ ಕೂಡ. ಆಯ್ತು, ನಾವು ತೆರವು ಮಾಡ್ತೀವಿ, ನೀವು ತೆರವು ಮಾಡ್ರಿ, ಎಲ್ಲರದ್ದು ಮಾಡ್ರಿ. ಇಲ್ಲಿ 4.5 ಎಕರೆ ಕಾಲುವೆ ಏನಿದೆ, ಸರ್ಕಾರಿ ಕಾಲುವೆ, ಆ ಜಾಗನ ಪೂರ್ತಿ ಒತ್ತುವರಿ ತೆರವು ಮಾಡ್ರಿ. ಬರೀ ಬಡವರದು ನಮ್ಮದು ಮಾತ್ರ ತೆರವು ಮಾಡಿಬಿಟ್ಟು ಇವ್ರದೆಲ್ಲ ಯಾಕೆ ಹಂಗೆ ಬಿಡ್ತಾ ಇದ್ದೀರಿ ಅಂತ ಹೇಳಿದಾಗ, ಇಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ತೆರವು ಮಾಡ್ತೀವಿ. ಸರಿ, ನೀವು ತೆರವು ಮಾಡ್ತಕ್ಕಂಥವ್ರು ಎಲ್ಲ ಪ್ರದೇಶವನ್ನು ಒಂದೇ ಸಲ ತೆರವು ಮಾಡಿ, ಅದೇನು ಶ್ರೀಮಂತರಿಗೆ ಕಾಲಾವಕಾಶ ಕೊಡೋದೇನು, ಬಡವರಿಗೆ ಏಕಾಏಕಿ ನುಗ್ಗಿಬಿಟ್ಟು ತೆರವು ಮಾಡ್ತಕ್ಕಂಥ ಉದ್ದೇಶ ಏನು, ಇದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು? ಅಲ್ಲಿ ಈ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮುಖಂಡರು, ಬಡವರು, ರೈತರು ಎಲ್ಲರೂ ಹೋಗಿ ಪ್ರಶ್ನೆ ಮಾಡಿದಾಗ ಅವರು ಬಹಳ ಬೇಜವಾಬ್ದಾರಿತನದಿಂದ ನೀವು ಹೇಳ್ದಂಗೆಲ್ಲ ಕೇಳಕ್ಕಾಗೋದಿಲ್ಲ, ನಮಗೇನು ಅನಿಸ್ತದೋ ಆ ಥರ ಮಾಡ್ತೀವಿ ಅಂತಕ್ಕಂಥ ದರ್ಪವನ್ನ ಪ್ರದರ್ಶನ ಮಾಡಿದ್ದಾರೆ. ಅಲ್ಲಿ ಅಡ್ಡ ಹೋದಾಗ ಕೂಡ ಪೊಲೀಸ್ ಅವ್ರನ್ನ ಪ್ರಯೋಗ ಮಾಡಿ ಅವ್ರನ್ನೆಲ್ಲ ಅಲ್ಲಿಂದ ಭಯಭೀತರನ್ನಾಗಿಸಿ ಆಚೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತಕ್ಕಂಥದ್ದು, ಯಾರೋ ಒಬ್ಬ ಬಡವ ತಮ್ಮ ಬದುಕಿಗೋಸ್ಕರ ಕೇವಲ ಅಡಿಗಳಷ್ಟು ಜಾಗವನ್ನು ಒತ್ತುವರಿ ಮಾಡ್ಕೊಂಡ್ರೆ ನಿಮಗೆ ಹೊಟ್ಟೆ ಉರಿ ಬರೋದಾದ್ರೆ, ಎಕರೆ ಪ್ರದೇಶಗಳಲ್ಲಿ ಶ್ರೀಮಂತರು, ಬಲಾಢ್ಯರು ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿರೋ ಜಾಗಗಳನ್ನ ತೆರವುಗೊಳಿಸೋದಕ್ಕೆ ನಿಮಗೆ ಯಾಕೆ ಆಗ್ತಾ ಇಲ್ಲ? ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು? ಆದ್ರಿಂದ ಈಗಾಗಲೇ DC ಅವರ ಗಮನಕ್ಕೂ ತಂದಿದ್ದೀವಿ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು.
ಅಲ್ಲಿ ಯಾರು ಉಳಿಕೆ ಒತ್ತುವರಿದಾರಿದ್ದಾರೋ ಎಲ್ರಿಗೂ ಒಂದೇ ಕಾನೂನು ಅಸ್ತ್ರವನ್ನ ಪ್ರಯೋಗ ಮಾಡಬೇಕು, ಎಲ್ರಿಗೂ ಒಂದೇ ನ್ಯಾಯ ಕೊಡ್ಸಕ್ಕಂಥ ಕೆಲಸ ಆಗಬೇಕು, ಎಲ್ಲರನ್ನೂ ಒತ್ತುವರಿ ತೆರವುಗೊಳಿಸ್ಬೇಕು. ಎರಡನೇದಾಗಿ ಅಲ್ಲಿ ಯಾರು ನಿಜವಾದ ನಿವೇಶನ ರಹಿತ ಫಲಾನುಭವಿಗಳಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಬೇಕು. ಹೊಸದಾಗಿ ಬಂದಾಗ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಬಹಳ ಸೌಜನ್ಯಯುತವಾಗಿ ಬಹಳಷ್ಟು ಉತ್ತಮವಾದ ಭರವಸೆಗಳನ್ನ ನಮಗೆ ಕೊಟ್ಟಿದ್ದಾರೆ. ಹಿಂದೆ ಇದ್ದಂತ ರವೀಂದ್ರ ಸರ್ ಅವ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಅವರ ಕಾರ್ಯವೈಖರಿ ಈ ತರ ಇತ್ತು ಸರ್, ಅವರನ್ನ ನಾವು ಇರುವಷ್ಟು ದಿನ ನೆನೆಸ್ಕೊಳ್ತೀವಿ ಅಂತ ಹೇಳಿದಾಗ, ಇಲ್ಲ ಖಂಡಿತವಾಗಿ ನನ್ನ ಮೇಲೆ ಭರವಸೆ ಇಡಿ, ನಾನು ಬಡವರ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ, ನಾನು ಕೂಡ ಅದೇ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ನಮ್ಗೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಏನು ಅಲ್ಲಿ ಬಡವರಿಗೆ ತೊಂದರೆ ಆಗಿದೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸೋದನ್ನು ಬಿಟ್ಟು ಪಕ್ಷಪಾತ ಧೋರಣೆಯನ್ನು ಅನುಸರಿಸಿರ್ತಕ್ಕಂಥ ತಹಶೀಲ್ದಾರ್ ರಶ್ಮಿ ಮೇಡಮ್ ಅವರ ಮೇಲೆ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು, ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಯಾವುದೇ ತಾಲೂಕಿನಲ್ಲಿ ತಹಶೀಲ್ದಾರ್ಗಳು ಈ ತರ ಕಾನೂನು ಬಾಹಿರವಾಗಿ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಕೊಡ್ತಕ್ಕಂಥ ಏನು ಧೋರಣೆ ಇದೆ ಅದನ್ನ ನಿಯಂತ್ರಣ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡ್ತೀವಿ. ಈಗ ನೋಡಿ, ಈಗ ಕಾನೂನು ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ವಿ ಸರ್, ಬಡವರಿಗೊಂದು ಶ್ರೀಮಂತರಿಗೊಂದು. ಈ ಚಿಂತಾಮಣಿ ಸಬ್ ರಿಜಿಸ್ಟ್ರಾರ್, ಚಿಂತಾಮಣಿ ನೋಂದಣಾಧಿಕಾರಿ, ಅವ್ರ ಹೆಸರೇನೋ ಗೊತ್ತಿಲ್ಲ ನನಗೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಏನ್ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಆಗಿದೆ. ಏನಂದ್ರೆ ಈ ಭೂಸ್ವಾಧೀನಕ್ಕೆ ಒಳಪಡ್ತಕ್ಕಂಥ ಯಾವುದೇ ಜಮೀನನ್ನ ಯಾವುದೇ ರೀತಿಯ ಪರಭಾರೆ ಮಾಡಬಾರದು ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಇದೆ. ಅದು ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೂ ಹೋಗಿದೆ, ಎಲ್ಲಾ ತಾಲೂಕು ಕಚೇರಿಗಳಿಗೂ ಹೋಗಿದೆ, ಎಲ್ಲ ಅಧಿಕಾರಿಗಳ ಹತ್ರನೂ ಆ ಕಾಪಿ ಇದೆ. ಶಿಡ್ಲಘಟ್ಟದಲ್ಲಿ ನೋಂದಣಾಧಿಕಾರಿಗಳು ಇಂಥ ಏನ್ KIDB ವ್ಯಾಪ್ತಿಯ ಜಮೀನುಗಳು ರಿಜಿಸ್ಟರ್ ಮಾಡಕ್ ಹೋದಾಗ ಮಾಡೋದಿಲ್ಲ. ಆದ್ರೆ ಚಿಂತಾಮಣಿ ಸಬ್ ರಿಜಿಸ್ಟ್ರಾರು ಸುಮಾರು 25ರಿಂದ 30 ರೈತರ ಜಮೀನುಗಳನ್ನ ಈಗಾಗಲೇ KIDB ನೋಟಿಫಿಕೇಶನ್ ಅಬ್ಜೆಕ್ಷನ್ ಇದ್ರೂ ಕೂಡ ಕಾನೂನು ಬಾಹಿರವಾಗಿ ನೋಂದಾವಣಿ ಮಾಡಿರ್ತಕ್ಕಂಥದ್ದು ತಮ್ಮ ಮುಂದೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಹತ್ರ ಇದೆ. ಒಂದನೇ ವಿಚಾರ, ಅದನ್ನ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಆತ ಬೇಜವಾಬ್ದಾರಿಯಾಗಿ ಮಾಡೋದೇ ಏನಾಗುತ್ತೋ ಆಗ್ಲಿ, ನಮ್ಗೆ ರೆವಿನ್ಯೂ ಬೇಕು, ಸರ್ಕಾರಕ್ಕೆ ರೆವಿನ್ಯೂ ಬೇಕು, ನಾವು ಮಾಡೋದೇ, ನಿಮ್ದೇ ಸರ್ಕಾರ ಏನ್ ಸ್ಟೇ ತರ ಅಬ್ಜೆಕ್ಷನ್ ಇದೆಯಲ್ಲಪ್ಪ ಅದೇ ಹೆಂಗ್ ಮಾಡ್ತೀರಾ ಅಂದ್ರೆ ಏನ್ ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋಗ್ರಿ ಅಂತಕ್ಕಂಥ ಏನು ಜನವಿರೋಧಿ ಧೋರಣೆಯನ್ನ ತಳೆದಿದ್ದಾರೆ. ಆಮೇಲೆ ಅದೇ ಸಬ್ ರಿಜಿಸ್ಟ್ರಾರು ನಿಮ್ಗೆಲ್ಲ ಗೊತ್ತಿದೆ, ಬಸವಪಟ್ಟಣದ ತಮ್ಮ ಪತ್ರಿಕೆಗಳೆಲ್ಲ ಪ್ರಕಟ ಆಗಿತ್ತು, ಏನು ಫೋರ್ಜರಿಯಾಗಿ ಮೂಲ ಒರಿಜಿನಲ್ ಓನರ್ ಯಾರಿದ್ದಾರೋ, ರೈತ ಯಾರಿದ್ದಾರೋ ಅವ್ರ ಬದಲಾಗಿ ಬೇರೆ ವ್ಯಕ್ತಿನ ಕರ್ಕೊಂಡು ಹೋಗಿ ಕುಳಿಸ್ಬಿಟ್ಟು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ ಸಬ್ ರಿಜಿಸ್ಟ್ರಾರ್ ಪಾತ್ರ ತುಂಬಾನೇ ಇದೆ. ಇದೆಲ್ಲ ಕೂಡ ಜಿಲ್ಲಾಡಳಿತ ಗಮನಕ್ಕೆ ಹೋದ್ರು ಕೂಡ ಸರ್ಕಾರದ ಆದೇಶಗಳನ್ನೇ ಧಿಕ್ಕಾರ ಮಾಡ್ತಾ ಇರ್ತಕ್ಕಂಥ ತಮ್ಮದೇ ಅಧಿಕಾರಿಗಳ ಮೇಲೆ ಇದುವರೆಗೂ ಯಾವುದೇ ರೀತಿಯ ಒಂದೇ ಒಂದು ಕ್ರಮ ಜರುಗಿಸದೇ ಇರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದನ್ನ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿದ್ದಾರೆ, ಯಾರಾದ್ರೂ ಪಾಪ ರೈತರು, ಬಡ ರೈತರು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಯಾವುದೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನೋಟಿಸ್ಗಳು ಕೊಟ್ಟು ಅಲ್ಲಿ ಕರ್ಸ್ಕೊಂಡು ಲಕ್ಷಾಂತರ ರೂಪಾಯಿ ಫೈನ್ ಆಗ್ತಾ ಇರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮದೇ ಒಬ್ಬ ಅಧಿಕಾರಿ ಸಬ್ ರಿಜಿಸ್ಟ್ರಾರ್ ತಪ್ಪು ಮೇಲೆ ತಪ್ಪು ಕಾನೂನು ವಿರೋಧಿಯಾಗಿ ನಡ್ಕೊಂತ ಇದ್ರು ಕೂಡ ನೀವು ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾರು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತವರು ಕ್ಷೇತ್ರ, ಅವ್ರದೇ ಸ್ವಂತ ಕ್ಷೇತ್ರದಲ್ಲಿ ಈ ತರ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಅವರು ಕೂಡ ನಮ್ಗೇನು ಗೊತ್ತೇ ಇಲ್ಲ ಅಂತಕ್ಕಂಥ ಧೋರಣೆಯನ್ನ ತಳೆದಿರ್ತಕ್ಕಂಥದ್ದು ನಾವಿವತ್ತು ಏನಂತ ತಿಳ್ಕೊಬೇಕೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಾತೀತರಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರ್, ಇಲ್ಲಿ ತಾಲೂಕು ಕಚೇರಿಯಲ್ಲಿ ಒಂದು ಫೋರ್ಜರಿ ಆಗಿದೆ. ಸುಮಾರು ಇದು ನಮ್ಮ ಗಮನಕ್ಕೆ ಬಂದು ಒಂದು 3-4 ವರ್ಷ ಆಯಿತು. ಪಾಪ ಬಡ ರೈತರು, ದಲಿತ ರೈತರು, ಮುನಿರತ್ನಮ್ಮ ಅಂತ ಹೇಳ್ಬಿಟ್ಟು ಚಾಗೆ, ಅವರ ಸ್ವಂತ ಊರು ಚಾಗೆ, ಗುಡಿಹಳ್ಳಿ ಮುನಿಯಪ್ಪ ಬಿನ್ ಕದಿರಪ್ಪ ಅಂತಕ್ಕಂಥವ್ರಿಗೆ ಚಾಗೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 1 ಎಕರೆ 20 ಗುಂಟೆ ಜಮೀನು ಮಂಜೂರಾಗ್ತದೆ.
ಮಂಜೂರಾಗಿ ಪಾಪ 30-40 ವರ್ಷ ಅವ್ರು ಸ್ವಾಧೀನ ಅನುಭವದಲ್ಲಿ ಇರ್ತಾರೆ. ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಮದುವೆ ಆಗ್ಬಿಡ್ತಾರೆ. ಮದುವೆ ಆಗಿ ಹೋದ್ಮೇಲೆ ಇವರು ತೀರ್ಕೊಳ್ತಾರೆ, ಯಾರು ಮುನಿಯಪ್ಪ ಅಂತಕ್ಕಂಥವ್ರು ತೀರ್ಕೊಳ್ತಾರೆ. ಪಾಪ ಇವ್ರು ಹೆಣ್ಮಕ್ಳಾಗಿದ್ರಿಂದ ಆ ಜಮೀನ್ ಕಡೆ ಹೋಗಕ್ ಆಗೋದಿಲ್ಲ. ಸ್ವಲ್ಪ ವರ್ಷಗಳು ಆದ ನಂತರ ಆ ಜಮೀನ್ ಹತ್ರ ಹೋಗ್ತಾರೆ. ಹೋದಾಗ ಆ ಜಮೀನ್ ಹತ್ರ ಚಾಗೆ ಗ್ರಾಮದ ರಮೇಶ್ ಅಂತಕ್ಕಂಥವ್ರು ವಾಟರ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅವರು ಅಲ್ಲಿ ಬಂದು ಈ ಜಮೀನು ನಮ್ಮದು, ನಿಮ್ದಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ದೌರ್ಜನ್ಯ ಮಾಡ್ತಾರೆ. ಅಲ್ಲಿ ದೊಡ್ಡವರೆಲ್ಲ ಸೇರಿದಾಗ ಅವ್ರನ್ನ ಹಿರಿಯರು ಸೇರಿದಾಗ ನಿಮ್ದೇನಾದ್ರು ದಾಖಲೆ ಇದ್ರೆ ತಗೊಂಬನ್ನಿ ಮಾತಾಡೋಣ ಅಂತ ಇವರು ತಾಲೂಕು ಆಫೀಸಿಗೆ ಬಂದು ದಾಖಲೆಗಳನ್ನ ತೆಗೆಸ್ತಾರೆ. ತೆಗೆಸಿದಂಥ ಸಂದರ್ಭದಲ್ಲಿ ಪ್ರೊಸೀಡಿಂಗ್ಸ್ ಸರ್ ನಡಾವಳಿ ವಹಿಯಲ್ಲಿ ಬಿಟ್ಟು ಇನ್ನು OM ಇರ್ಬೋದು, 53 ಎಕ್ಸ್ಟ್ರಾಕ್ಟ್ ಇರ್ಬೋದು, ಎಲ್ಲ ದಾಖಲೆಗಳಲ್ಲಿ ಎಲ್ಲರ ಕಣ್ಣಿಗೆ ಏನು ಮೇಲ್ನೋಟಿಗೆ ಕಾಣಿಸ್ತದೆ ಇದು ಹೊಡೆದಾಕ್ಬಿಟ್ಟು ಬರೆದಿರೋದು ಅನ್ನೋ ರೀತಿಯಲ್ಲಿ ಮುನಿಯಪ್ಪ ಬಿನ್ ಕದ್ರಪ್ಪ ಅನ್ನೋರ ಹೆಸರು ಹೊಡೆದಾಕ್ಬಿಟ್ಟು ಕೆ ರಮೇಶ್ ಬಿನ್ ಕೃಷ್ಣಪ್ಪ ಅಂತ ಹೇಳಿ ಸೇರಿಸಿದ್ರು. ಯಾರು ಸೇರಿಸಿದ್ರು? ತಾಲೂಕು ಆಫೀಸ್ ಸಿಬ್ಬಂದಿ ಸೇರಿಸಿದ್ರ, ಇಲ್ಲ ಆಜ್ಞೆ ಒಳಗಡೆ ಹೋಗಿ ಸೇರಿಸಿದ್ನ? ಇದೆಲ್ಲವನ್ನ ತನಿಖೆ ಮಾಡಿ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥವ್ರು ಯಾರು? ಮಾನ್ಯ ದಂಡಾಧಿಕಾರಿ. ಅವ್ರಿಗೆ ನಾವು 3 ವರ್ಷದಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಈ ತರ ಫೋರ್ಜರಿ ಮಾಡಿದ್ದಾರೆ ನಿಮ್ದೇ ಕಚೇರಿಯಲ್ಲಿ, ದಾಖಲೆಗಳನ್ನ, ಸರ್ಕಾರಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ನಿಮಗೂ ಮೋಸ ಮಾಡಿದ್ದಾರೆ, ಇಲ್ಲಿ ಬಡ ರೈತರಿಗೂ ಕೂಡ ಮೋಸ ನಡೆದಿದೆ, ಇವ್ರ ಮೇಲೆ ಕಾನೂನು ಕ್ರಮ, ಕ್ರಿಮಿನಲ್ ಕೇಸ್ ಜರುಗಿಸಬೇಕು ಅಂತೇಳಿ 3 ವರ್ಷದಿಂದ ಮನವಿ ಪತ್ರಗಳನ್ನು ಕೊಡ್ತಾನೆ ಇದ್ದೀವಿ. ಸಬೂಬುಗಳು ಹೇಳ್ಕೊಂಡೇ ಬರ್ತಾ ಇದ್ರು. AC ಅವ್ರ ಗಮನಕ್ಕೆ ತಂದ್ವಿ, DC ಅವ್ರ ಗಮನಕ್ಕೆ ತಂದ್ವಿ. AC ಅವರು DC ಅವರು ಇಬ್ರು ಇವ್ರಿಗೆ ಒಂದು ಮೆಮೊ ಹಾಕ್ತಾರೆ. ಏನು ಈ ವಿಚಾರದಲ್ಲಿ ನೀವು ಕಾನೂನು ಕ್ರಮ ಜರುಗಿಸಿ, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಿಯಮಾನುಸಾರ ಇವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವರಿಗೆ ಅರ್ಜಿಯನ್ನ ರವಾನೆ ಮಾಡ್ತಾರೆ ತಾಲೂಕು ಆಫೀಸ್ಗೆ. ಕಳೆದ 1 ವಾರದಿಂದ ಈಗಿರ್ತಕ್ಕಂಥ ತಹಶೀಲ್ದಾರ್ ಮೇಡಮ್ ಅವರು ನಾನು ಕ್ರಿಮಿನಲ್ ಕೇಸು ದಾಖಲು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಇದುವರೆಗೂ ಕೂಡ ಕ್ರಿಮಿನಲ್ ಕೇಸ್ ದಾಖಲು ಮಾಡಿಲ್ಲ. ಎಲ್ಲ ಗೊತ್ತಿದೆ. ಅದೇ ತಾಲೂಕು ಆಫೀಸಲ್ಲಿ ಯಾರೋ ಒಬ್ಬ ಬಡವ ಅವನೇನೋ ತಪ್ಪು ಮಾಡ್ದ ಅಂದಿದ ತಕ್ಷಣ ಇಮಿಡಿಯೇಟ್ಲಿ ಅವನ ಮೇಲೆ ಕಾನೂನು ಕ್ರಮ ಆಯಿತು, ಅವನು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಯಿತು. ಒಪ್ಕೊಳ್ಳೋಣ, ಕಾನೂನು ವಿರುದ್ಧವಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಎರಡನೇ ಮಾತಿಲ್ಲ. ಆದ್ರೆ ಈ ರಮೇಶ್ ಅನ್ನೋವ್ರ ಮೇಲೆ ಇವ್ರೇನು ರಾಜಕೀಯವಾಗಿ ಪ್ರಭಾವಿಲ್ಲ, ಇಲ್ಲ ಇವ್ರು ಆರ್ಥಿಕವಾಗಿ ಪ್ರಬಲರ, ಇವರು ಅಥವಾ ಜಾತಿ ಆಧಾರದ ಮೇಲೆ ಪ್ರಬಲರ, ಯಾವ ಕಾರಣಕ್ಕಾಗಿ ನೀವು ಇವ್ರ ಮೇಲೆ ತಪ್ಪು ನಿಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ಇವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ? ಆಮೇಲೆ ನೊಂದ ಯಾರು ಬಡ ದಲಿತರಿದ್ದಾರೆ ಅವ್ರಿಗೆ ಯಾಕೆ ನೀವು ನ್ಯಾಯ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ತಮ್ಮ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೇವೆ. ಈ ವಿಚಾರದಲ್ಲಿ, ಈ 3 ವಿಚಾರಗಳಲ್ಲಿ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಂಡು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಅಂತಂದ್ರೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಂತವಾಗಿ ಹೋರಾಟಗಳನ್ನು ರೂಪಿಸ್ತೀವಿ. ಅಲ್ಲಿಗೂ ನಮ್ಮ ಏನು ನ್ಯಾಯ ಸಿಗಲಿಲ್ಲ ಅಂತ ಅನ್ನೋದಾದ್ರೆ ಇಡೀ ಜಿಲ್ಲೆಯನ್ನು ಬಂದ್ ಮಾಡೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ವಿಚಾರಗಳನ್ನೆಲ್ಲ ಕೂಡ ತಾವು ಗಂಭೀರವಾಗಿ ಪರಿಗಣಿಸಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಇವ್ರ ವಿರುದ್ಧ ಏನು ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಿ ಇವ್ರಿಗೆ ಶಿಕ್ಷೆ ಕೊಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಆಮೇಲೆ ಯಾರ್ಯಾರು ನೊಂದಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ.